ನೋಡಿ ನಿಮ್ಗೆ ಒಂದು ಹೇಳಿಬಿಡ್ತೀನಿ. ಸುಧಾಕರ್ ಅವರು ಇಂಡೋಮೌಂಟ್ ಅಂತ ಕೆಲವು ಕಂಪ್ನಿಗಳು ಕಟ್ತಾರೆ. ಇವತ್ತು ಲಾಸ್ಟ್ 3 ಇಯರ್ಸಲ್ಲಿ ನಾನು ಅವ್ರ ತಂದೆಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರ ಕುಟುಂಬದ ಹೆಸರು ತಗೋಬಾರ್ದು, ಬಟ್ ರೆಫರೆನ್ಸ್ಗೆ ಹೇಳ್ತಾ ಇದ್ದೀನಿ. ಅವ್ರ ತಂದೆ ಹೆಸರಲ್ಲಿ ಬಾಮೈದ ಹೆಸರಲ್ಲಿ 100 ಎಕರೆ ರಿಜಿಸ್ಟರ್ ಆಗಿದೆ. ತಂದೆ ಹೆಸರಲ್ಲಿ ಬಾಮೈದ ಹೆಸರಲ್ಲಿ 100 ಎಕರೆ ಚಿಕ್ಕಬಳ್ಳಾಪುರದಲ್ಲೇ. ನಾನು ಪರ್ಸನಲ್ ಟಾರ್ಗೆಟ್ಗೆ ಹೋಗಬಾರ್ದು ರಾಜಕೀಯದಲ್ಲಿ ಅನ್ನೋ ಕಾರಣಕ್ಕೆ ಅದನ್ನು ಟಚ್ ಮಾಡಿಲ್ಲ. ಅವ್ರ ತಂದೆ ಅವ್ರ ಬಾಮೈದ ಹೆಸರಲ್ಲಿ 106 ಕೋಟಿ ಮಾಡಿದ್ದಾರೆ. ಕಂಪನಿಗಳು ಫ್ಲೋಟ್ ಮಾಡಿದ್ದಾರೆ. ಅವ್ರಿಗೆ ನಾನು 5 ವರ್ಷದಿಂದಲೂ ಹೇಳಿದ್ದೆ, ಅವ್ರು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಫೆರಾ ರೆಗ್ಯುಲೇಷನ್ ಆ್ಯಕ್ಟ್ನ ವೈಲೇಟ್ ಮಾಡಿದ್ರು ಅಂತ. ಶ್ರೀಲಂಕಾದಲ್ಲಿ ಅವ್ರದ್ದು ಪ್ರಾಪರ್ಟೀಸ್ ಇದೆ. ಅವರು ಗೌರವಾನ್ವಿತ SM ಕೃಷ್ಣ ಸಾಹೇಬ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಇವರು ಶ್ರೀಲಂಕಾಗೆ ಪ್ರತಿನಿಧಿ ಆಗಿರ್ತಾರೆ. ನಾನು 5 ಇಯರ್ಸ್ ಬ್ಯಾಕೆ ಇದನ್ನು ಹೇಳಿದ್ದೆ. ಸದಾಶಿವನಗರ ನಗರದಲ್ಲಿ ಅಷ್ಟು ದೊಡ್ಡ ಮನೆ ಇದೆ. ನಾನು ಏನೂ ಕೇಳ್ತಾ ಇಲ್ಲ. ಪ್ಲೀಸ್ ಟೆಲ್ ದ ಸೋರ್ಸ್. ನಾನು ಪಬ್ಲಿಕ್ ಲೈಫಲ್ಲಿ ಇದ್ದೀರಾ, ನೀವು ಕಾಮನ್ ಮ್ಯಾನ್ ಆಗಿದ್ರೆ ನಾನು ಕೇಳ್ತಿರಲಿಲ್ಲ. ನೀವು ಒಂದು MP ಆಗಕ್ಕೆ ಹೊರಟಿದ್ದೀರಾ, MLA ಆಗಿದ್ರಿ, ಮಿನಿಸ್ಟರ್ ಆಗಿದ್ದೀರಾ. ಟೆಲ್ ದ ಸೋರ್ಸ್. ಸೋರ್ಸ್ ಹೇಳ್ಬಿಡಿ, ಮೀಡಿಯಾ ಮುಂದೆ ಹೇಳಿ. ನಾನು ಯಾರಿಗೂ ಹೇಳಲ್ಲ ಹಂಗು ಹಿಂಗು ಅಂದರೆ. ನಾನು ಹೇಳೋದು ಅದು ಅವ್ರದ್ದು ಇದೆ ಸರ್. ಈಗ ಸರ್ ತನಿಖೆಯಲ್ಲ ನೋಡಿ, ನಮ್ಮ ಗೌರ್ಮೆಂಟ್ ರಿಪೋರ್ಟಲ್ಲಿ ಕೋವಿಡಲ್ಲಿ ಯೂಜ್ ಇರ್ರೆಗ್ಯುಲಾರಿಟೀಸ್ ನಡೆದಿದೆ ಅಂತ ನಮ್ಗೆ ಅಧಿಕೃತ ದಾಖಲೆಗಳಲ್ಲಿದೆ. ಈಗ ನಮ್ಮದು ಜಸ್ಟಿಸ್ ಕುನ್ಹಾ ಅವರು ಮತ್ತು ರೀಸೆಂಟಾಗಿ ನಾಗಮೋಹನ್ ದಾಸ್ ಕಮಿಟಿ ಹಾಕಿದ್ದಾರೆ. ಆದಷ್ಟು ಬೇಗ ಅದು ಬಂದ ಮೇಲೆ ಕ್ರಮ ತಗೊಳ್ತಾರೆ ಅಂತ ನನಗೆ ಭರವಸೆ ಇದೆ ಸರ್. ವಿಚಿತ್ರ ಅಂದ್ರೆ ಹಾಂ, ಅವರು 3 ಬಾರಿ ನಿಮ್ಮ ಪಕ್ಷದ ಶಾಸಕರಾಗಿ ಆಯ್ಕೆ ಆಗಿದ್ರು. ಆ ಸಂದರ್ಭದಲ್ಲಿ ಅದನ್ನೂ ಸಹ ನೀವು ಸೇರಿಸಿ ತನಿಖೆ ಮಾಡಿ ಅಂತ ಹೇಳ್ತೀರಾ, ಅಥವಾ ಒಂದು ವೇಳೆ ಅವರು ನಿಮ್ಮ ಪಕ್ಷದ ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಾಡೋಂಥ ಅಕ್ರಮ ಮಾಡಿದ್ರೆ ನಿಮ್ಮ ಪಕ್ಷ ಸರ್ಕಾರಕ್ಕೂ ಅದು ಕ್ರೆಡಿಟ್ ಸರ್? ಇಲ್ಲ ನೋಡಿ, ಅವರು 2013 to 18 ಒಂದ್ಸಲ ಕಂಟೆಸ್ಟ್ ಮಾಡಿದ್ರು, ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಗೆದ್ರು. 18 to 19 ಎರಡನೇ ಸಲ ಕಂಟೆಸ್ಟ್ ಮಾಡಿ ಗೆದ್ರು. 2 ಸಲ ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಗೆದ್ರು. 19 ಬೈ ಎಲೆಕ್ಷನ್ ಅಲ್ಲಿ ಅವರು BJP ಇಂದ ಕಂಟೆಸ್ಟ್ ಮಾಡಿದ್ರು, ಆವಾಗ ಗೆದ್ದಿದ್ರು. ನಾವು ಅವರ ಭ್ರಷ್ಟಾಚಾರದ ಆರೋಪ ಎಲ್ಲ ಮಾಡ್ತಿರೋದು ಅವರು ಮೆಡಿಕಲ್ ಮಿನಿಸ್ಟರ್ ಆದಾಗ 3 ಇಯರ್ಸ್ ಸ್ಪ್ಯಾನ್ದು ಅಲ್ಲೂ ಮಾಡಲಿ ಸರ್. ನಾನು ಹೇಳೋದು ಭ್ರಷ್ಟಾಚಾರ ಮಾಡಿದ್ರೆ ನಮ್ಮ ಪಕ್ಷ ಭ್ರಷ್ಟಾಚಾರವನ್ನು ಸಹಿಸಲ್ಲ. ಅವ್ರು ತಪ್ಪು ಮಾಡಿದ್ರೆ ತಪ್ಪೆ. ಆ ತನಿಖೆಯಲ್ಲೆಲ್ಲ ಆಚೆ ಬರುತ್ತೆ ಸರ್. ನಾನು ಸಹಾಯ ಅಂದ್ರೆ ಏನು ಹೇಳಿದೆ ನೋಡಿ ಸರ್. ಅಲ್ಲಲ್ಲ ಅದೇನು ಅಂದ್ರೆ ಅವರು ಮಿನಿಸ್ಟರ್ ಆಗಿದ್ದಾಗ ಇಲ್ಲೇ ಯೋಗ ಡೇ ದಿನ ಅವರು ಸೂರ್ಯ ನಮಸ್ಕಾರ ಪದ್ಮಾಸನ ಎಲ್ಲ ಹಾಕಿದ್ರಲ್ಲ ಸರ್, ಆ ವೈಟ್ ಡ್ರೆಸ್ಸಲ್ಲಿ ಇದ್ರು, ಬೇಕಾದ್ರೆ ನೋಡಿದ್ವಿ. ನಾನು ಅದ್ರ ಬಗ್ಗೆ ಪ್ರಸ್ತಾಪಿಸಿದೆ ಸರ್. ನನಗೆ ಇನ್ನೇನು ಅಂದರೆ ಈಗ ವಯಸ್ಸಾದಾಗ ಅವ್ರ ಆರೋಗ್ಯ ಕೆಡುತ್ತೆ. ಅಲ್ಲ, ವಿಶೇಷ ಆಸನ ಅಂದ್ರೆ ದಯವಿಟ್ಟು ಹಂಗಲ್ಲ. ನಾನು ಯೋಗದಲ್ಲಿ ಒಂದು ಭಾಗ ನೋಡಿ ಸರ್. ನಾನು ಸ್ಪಿರಿಚುಯಾಲಿಟಿ ಮಾತಾಡ್ತೇನೆ. ನೋ ಐ ಡೋಂಟ್ ನೋ ಸರ್. ಬಟ್ ನಾನು ಹೇಳಿದೆ, ನನಗೆ ಅನ್ನಿಸ್ದಾಗ ನನಗೇನು ಒಂದು ನಿಮಿಷ ಅವರು ಅಂದ್ರೆ ಯೋಗ ಅಂದ್ರೆ ಸೂರ್ಯ ನಮಸ್ಕಾರ ಇದು ಸರ್. ನೋಡಿ ಸರ್, ಹಿರಿಯರಿಗೆ ನೀವು ಆರೋಗ್ಯ ವಿಚಾರದಲ್ಲಿ ಸಹಾಯ ಮಾಡಿದಾಗ ಹುಡುಗರಿಗೆ ನಾನು ಹಂಗೆ ಹೇಳಿದೆ ಅಂದ್ರೆ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಸೂರ್ಯ ನಮಸ್ಕಾರ, ಕಪಾಲಿಭಾತು, ಶವಾಸನ ಇವೆಲ್ಲ ಅಂದ್ರೆ ಇದರಿಂದ ಆರೋಗ್ಯ ಸರಿ ಹೋಗುತ್ತೆ. ಅಂದ್ರೆ ನಡೆಯಕ್ಕೆ ಕಷ್ಟ ಇರೋರು ನಡಿಬೋದು. ಇದಕ್ಕೆಲ್ಲ ಸಹಾಯ ಮಾಡಿದ್ದಾರೆ. ಪಾಸಿಟಿವ್ ಸರ್. ಅವ್ರ ಬಗ್ಗೆ ನಾನು ಪ್ರೆಸ್ ಮೀಟು ಹೊಗಳಿ ಅಂದ್ರೆ ಅವ್ರು ನೋಡಿ ಸರ್, ಅವ್ರು ನೋಡಿ ಅವ್ರ ಮುಖದಲ್ಲಿ ಒಂದು ತೇಜಸ್ ಇದೆ. ಟೋನ್ ಅಲ್ಲಲ್ಲ, ನನ್ನ ಇಂಟೆನ್ಷನ್ ಏನು ಅಂದ್ರೆ ಟೋನ್ ಹೆಂಗೆ ಅಂದ್ರೆ ಸರ್, ನಾನು ಪ್ರತಿ ಪ್ರೆಸ್ ಮೀಟು ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೆ. ಒಬ್ಬ ವ್ಯಕ್ತಿಯ ಪಾಸಿಟಿವ್ ನೋಟು ನೋಡಿ ಅವ್ರ ಮುಖದಲ್ಲಿ ಒಂದು ತೇಜಸ್ಸು, ಗಾಂಭೀರ್ಯ ನೋಡ್ತಿದ್ರೆ ಅವರು ತುಂಬಾ ಯೋಗಾಸನ ಮೆಡಿಟೇಷನ್ ಮಾಡಿದ್ದಾರೆ, ತುಂಬಾ ಜನಕ್ಕೆ ಮಾಡಿಸಿದ್ದಾರೆ. ಮತ್ತೆ ಮಾಡಿಸಿರೋದಕ್ಕೆ ಅವ್ರ ಹತ್ರ ದಾಖಲೆನೂ ಇದೆ. ಆ ದಾಖಲೆ ಅಂದ್ರೆ ನೋಡಿ ಸರ್, ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದೀವಿ, ನೀವು ಮಾಡಲ್ವಾ ಅಂತ. ಸರ್ ನೋಡಿ, ನಾನು ನಿಮಗೆ ಇದ್ದಿದ್ರೆ ಗೂಗಲ್ ಸರ್ಚ್ ಮಾಡಿ ಡಾಕ್ಟರ್ K. ಸುಧಾಕರ್ ಯೋಗ ಫೋಟೋಸ್ ಇನ್ ಬ್ಯಾಂಗ್ಳೂರ್ ಅಂತ ಈಗಲೇ ಸರ್ಚ್ ಮಾಡಿ ನಿಮಗೆ ಫೋಟೋಸ್ ಕಾಣಿಸುತ್ತೆ. ನಾನೇನು ಮಾಡಿದೆ, ಅವ್ರ ಬಗ್ಗೆ ಒಂದು ಪಾಸಿಟಿವ್ ಹೇಳ್ಬೇಕು ರಾಜಕೀಯದಲ್ಲಿ, ಅದಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದೆ ಅಷ್ಟೇ. ನಾನು ಅವ್ರ ಬಗ್ಗೆ ಆರೋಪ ಮಾಡಿಲ್ಲ. ಸುಧಾಕರ್ ಸರ್ ತಪ್ಪಾಗ್ತಿದೆ. ಅಲ್ಲ, ನನಗೇನು ಅಂದ್ರೆ ಅಲ್ಲಲ್ಲ ಆ ನಮಸ್ಕಾರಗಳೇ ಅಲ್ಲ, ಜನರಲ್ ಆಗಿ ಏನು ಅಂದ್ರೆ ನಾನು ಕೆಲವು ಪದಗಳು ಈಗ ನೋಡಿ ಸರ್, ಜನರಲ್ ಆಗಿ ಸೂರ್ಯ ನಮಸ್ಕಾರ ಆಗ್ತಾರೆ. ಬಟ್ ಇವರು ಯಂಗ್ಸ್ಟರ್ಸ್ಗೆ ಜನರಲ್ ಆಗಿ ಏನಂದ್ರೆ ತುಂಬಾ ಹಿರಿಯರಿಗೆ ಇವರು, ಯಾಕೆಂದ್ರೆ ಪಾಪ ಅವ್ರಿಗೆ ಆ ಏಜಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಬೇಕಾಗುತ್ತೆ.
ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ, ಎಲ್ಲದಕ್ಕಿಂತ ಮುಂಚೆ ಹೆಚ್ಚಾಗಿ ವಯಸ್ಸಾದ್ಮೇಲೆ ಒಂದು ಆತ್ಮಸಂತೋಷ ಬೇಕಲ್ಲ ಸರ್. ನನಗೆ ಗೊತ್ತಿಲ್ಲ. ಸರ್ ಅಂದರೆ ನನಗಿರೋ ಮಾಹಿತಿ, ಬಟ್ ಐ ಕಾಂಟ್ ಇದು, ಅವರು ಕಾಂಗ್ರೆಸ್ಗೆ ಬಂದು ಬೆಂಗಳೂರು ನಾರ್ತಿಂದ ಸ್ಪರ್ಧಿಸಬೇಕು ಅನ್ನೋದು ಬಹುತೇಕ ಫೈನಲ್ ಆಗೋಗಿತ್ತು. ಇದು ಮುಚ್ಚಿಡೋ ಫ್ಯಾಕ್ಟ್ ಅಲ್ಲ, ಬಹುತೇಕ ಫೈನಲ್ ಆಗಿತ್ತು. ಬರ್ತೀವಿ ಅಂದರು. ನಮ್ಮ ಪಕ್ಷದಲ್ಲಿ ನಾವು ಯಾರೇ ಬಂದರೂ ಈಗಲೂ ಸುಧಾಕರ್ ಅವ್ರು ಬರ್ತೀವಿ ಅಂದರೆ ವೆಲ್ಕಮ್. ನಮಗೆ ಪಾರ್ಟಿ ಮುಖ್ಯ. ಪಾರ್ಟಿ ಇಸ್ ಬಿಗ್ಗರ್ ದೆನ್ ಇಂಡಿವಿಜುವಲ್. ನಾನು ಪದೇ ಪದೇ ಹೇಳ್ತಿದ್ದೀನಿ, ನನ್ನ ಪಕ್ಷ ನನಗೊಂದ್ಸಲ ಟಿಕೆಟ್ ಕೊಟ್ಟು ಗೆಲ್ಲಿಸಿದೆ, ನನಗಿದು ಸಾಕು. ನನ್ನ ಪಾರ್ಟಿ ಪ್ರದೀಪ ನಾಳೆ ಕಸ ಗುಡಿಸೋದ್ರೆ ಗುಡಿಸ್ತೀನಿ ಸರ್. ವಿ ಕೇಮ್ ಫಾರ್ ಅನ್ ಐಡಿಯಾಲಜಿ, ನಾಟ್ ಫಾರ್ ದ ಪವರ್. ನಾನು ಭ್ರಷ್ಟಾಚಾರಿ ಅಂತ ಹಂಗೆ ಮಾತಾಡ್ತಿಲ್ಲ. ಅವ್ರು ಬರಂಗಿದ್ರೆ ನೋಡಿ ಸರ್, ಪಾರ್ಟಿಯಲ್ಲಿ ತೀರ್ಮಾನ ಮಾಡೋಕ್ಕೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನೋ ಅನ್ನಕ್ಕೆ ನಾನು ಯಾರು, ಎಸ್ ಅನ್ನಕ್ಕೆ ನಾನು ಯಾರು. ಆದರೆ ಬೆಂಗಳೂರು ನಾರ್ತ್ಗೆ ಅವ್ರು ಟ್ರೈ ಮಾಡಿದ್ರು ಸರ್. ಅವ್ರ ಪಾರ್ಟಿಗೆ ಬಂದರೂ ಅವ್ರ ಬಗ್ಗೆ ನಂದೇನು ಸಾಫ್ಟ್ ಕಾರ್ನರ್ ಇರಲ್ಲ. ಈಗ ಬಿಜೆಪಿಯಲ್ಲಿರೋರು ಬಿಜೆಪಿ ಅವ್ರ ಮೇಲೆ ಕಿತ್ತಾಡಲ್ಲ. ಬಟ್ ಇಲ್ಲ, ನಾನು ಅವರಿಬ್ರು ನೋಡಿ ಸರ್, ನನಗೆ CM ಸಾಹೇಬರು DCM ಸಾಹೇಬರು ಇಬ್ರು ಜೆಂಟಲ್ಮ್ಯಾನ್ಸ್ ಇದ್ದಾರೆ, ಅವ್ರ ಬಗ್ಗೆ ಅಲ್ಲ. ಬಟ್ ಅವ್ರು ಏನಂದ್ರೆ ಉಲ್ಲೇಖ ಮಾಡಿದ್ದೀರಿ, ಉಲ್ಲೇಖ ಮಾಡಿದ್ರಿ, ಆ ಕಾರಣಕ್ಕೋಸ್ಕರ ಅವರ ಹಗರಣ ಮುಚ್ಚಿಕೊಳ್ಳುವಂತ ಪ್ರಯತ್ನ ಕೆಲವರು ನಮ್ಮಲ್ಲಿ, ಕೆಲವರು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಕೆಲವರು ಮಾಜಿ ಶಾಸಕರು, ಅವರು ಕಾಂಗ್ರೆಸ್ ಬರಬೇಕು ಅಂತ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಕೆಲವರು ಮಾಜಿ ಶಾಸಕರು ಹಿರಿಯರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದವರು ಇದ್ರು. ಅವ್ರು ತುಂಬ ಹಿರಿಯರು, ಅವ್ರ ಕಾಲಕ್ಕೆ ನಾನು ಬೀಳ್ತೀನಿ. ಅವರು ಬಿದ್ದು ಅಣ್ಣ ನನ್ನನ್ನು ಮಾತಾಡಿಸಿ ಅಣ್ಣ, ದಯವಿಟ್ಟು ಕರ್ಕೊಂಡು ಹೋಗಿ ಅಣ್ಣ, ಹೇಳಿ ಅಣ್ಣ, ಇದೆಲ್ಲ ನಡೆದಿದೆ. ನಾರ್ತ್ಗಾದ್ರೆ ಇದೆಲ್ಲ ಚರ್ಚೆ ಆಗಿದೆ, ಇದನ್ನು ಯಾರೂ ಅಲೆಗೆಳೆಯೋಕ್ಕಾಗಲ್ಲ. ಬರಕ್ಕೆ ರೆಡಿ ಇದ್ರು. ಕೊನೆಗಳಿಗೆ ಅಲ್ಲಿ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಯಾರ ಹತ್ರ ಅಂದ್ರಂತೆ ಈ ಕಡೆ ಕಾಂಗ್ರೆಸ್ಗೆ ಬಂದರೆ ಮತ್ತೆ ಅವ್ರು IT ಹಿಡಿದು ಬಿಡ್ತಾರೆ, ಅವ್ರಿಗೆ ಸಂಕಷ್ಟ ಆಗಿ. ನೋಡಿದ್ದೀರಾ, ಅವ್ರು ಗೆದ್ದಾಗ ಒಂದು 2 ತಿಂಗಳು ಎಲ್ಲೂ ಕಾಣಿಸ್ಲಿಲ್ಲ. ಮೊನ್ನೆ ಕೂಡ ಯಾವಾಗ ಇಲ್ಲಿ ನಾರ್ತ್ದು ಇದು ಸ್ವಲ್ಪ ಡಿಸ್ಕಷನ್ ಫೇಲ್ ಆಯಿತು ಅಂತ ಅವ್ರಿಗೆ ಅನಿಸುತ್ತೋ ಅವಾಗ ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗ್ತಾರೆ. ನಾನು ಹೇಳೋದು ಅವ್ರದ್ದು ಡಬಲ್ ಸ್ಟ್ಯಾಂಡ್ ಇದೆ. ನಾನು ಸುಧಾಕರ್ ಅವ್ರ ಭವಿಷ್ಯದ ದೃಷ್ಟಿಯಿಂದ ಹೇಳ್ತೀನಿ, ಇದ್ದರೆ ಅಲ್ಲಿ ಇಲ್ಲ ಇಲ್ಲಿ ಎರಡೂ ಕಡೆ ಕಾಲಿಡಬೇಡಿ. ಬಟ್ ಅವರು ಭಾಳ ಬುದ್ಧಿವಂತರಿದ್ದಾರೆ ಸರ್. ನಾನು ನೋಡಿ ಅವ್ರ ಸ್ಕಿಲ್ಸ್ ಹೇಳ್ತೀನಿ. ಅವ್ರು ಒಳ್ಳೆ ಕ್ರಿಕೆಟ್ ಪ್ಲೇಯರು. ನಮ್ಮೂರು ಸ್ವೇರ್ ಐ ಆಮ್ ಟೆಲ್ಲಿಂಗ್, ನಮ್ಮೂರಲ್ಲಿ ಈಸ್ ಅ ಗುಡ್ ಕ್ರಿಕೆಟ್ ಪ್ಲೇಯರ್. ಬಟ್ ಸರ್ ಅದು ಒಂಥರ ಸರ್ ಕೇಳಿ, ನಾನು ಸರ್ ನೋಡಿ, ಅವರು ನನಗೆ ಅವ್ರ ಗಾಂಭೀರ್ಯ ಇಷ್ಟ, ಅವ್ರು ನಡೆಯೋದು ಇಷ್ಟ, ಅವ್ರು ಹೇಳಿ ಸರ್, ಅವ್ರ ಡ್ರೆಸ್ ಕೇಳಿ, ನೆಕ್ಸ್ಟ್ ಅದೇ ಹೇಳ್ತೀನಿ, ಅವ್ರ ಡ್ರೆಸ್ ಸೆನ್ಸ್ ಇಷ್ಟ, ಅವ್ರ ಹೇರ್ ಸ್ಟೈಲ್ ಇಷ್ಟ. ನಮ್ದು ನೋಡಿ, ನಮ್ದು ಸ್ವಲ್ಪ ಗಾಳಿ ಬಂದ್ರೆ ಇದೆಲ್ಲ ಚದುರುತ್ತೆ ಕೂದಲು, ಅವ್ರದ್ದು ಚದುರೋದೇ ಇಲ್ಲ. ವಿ ಶುಡ್ ಅಪ್ರಿಷಿಯೇಟ್. ಮತ್ತೆ ಅವ್ರು ನೋಡಿ ಒಂಥರ ಅವ್ರು ನಡೆದ್ರೆ ದಟ್ ಸಮಥಿಂಗ್ ಅದರಲ್ಲಿ ಗತ್ತು ಕಾಣಿಸುತ್ತೆ. ಮತ್ತೆ ಯಾರೇ ಪವರ್ ಇದ್ರು ಅದು ಹೆಂಗೆ ಅವ್ರನ್ನ ಮ್ಯಾಗ್ನೆಟಿಕ್ ಪವರ್ ಹಂಗೆ ಎಳ್ಕೊಂಡ್ಬಿಡ್ತಾರೆ ಅಂದ್ರೆ ಅದು ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಸರ್. ನೋಡಿ, ಅವರು ಯಾರೇ ಪವರ್ ಬಂದ್ರು ಹಿಂಗೆ ಎಳ್ಕೊಂಡ್ಬಿಡ್ತಾರೆ. ಅವ್ರ ಹತ್ರ ಅದು ಯಾವ ಸ್ಕಿಲ್ಲೋ ಸ್ಪಿರಿಚುಯಾಲಿಟಿಯಲ್ಲಿ ನನಗೆ ಗೊತ್ತಿಲ್ಲ ಸರ್. ಸರ್ ಈಗ ಹೇಳಿ ಸರ್, ನಮ್ಮಲ್ಲಿ ಹೇಳ್ಬಿಡ್ತೀನಿ ನೋಡಿ, ನಮ್ಮಲ್ಲಿ 2019 ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಇಂದ ಆಂಜನಾ ಪ್ರಸಾದ್ ಅಂತ ಸ್ಪರ್ಧೆ, ಅವ್ರ ವಿರುದ್ಧ ನಿಂತಿದ್ರು. ಅವರು 30,000 ಓಟಲ್ಲಿ ಸೋತರು. ನಮ್ಮ ಕಾಂಗ್ರೆಸ್ ಪಕ್ಷದ 1983 ಅವ್ರ ಅಭ್ಯರ್ಥಿ, ಸೀನಿಯರ್ ಕಾಂಗ್ರೆಸ್ ಪೊಲಿಟಿಷಿಯನ್, ಈಗ KPCC ಅವ್ರ ಉನ್ನತ ಜನರಲ್ ಸೆಕ್ರೆಟರಿ. ಅವರೀಗ ಆಂಜನಪ್ಪ ಅವ್ರ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಹಣ ಮಾತಾಡಿಸಿ ಅಂತ ಕೇಳಿದ್ದಾರೆ. ನಮ್ಮ ಕೆಲವರು ಮಾಜಿ MLAಗಳನ್ನು ಅಪ್ರೋಚ್ ಆಗಿದ್ದಾರೆ. ಅವ್ರ ಲೆವೆಲಲ್ಲಿ ಮಾತಾಡಿ ನನಗೂ ಹಿಂಗೆ ಹೇಳಿ ಕಳಿಸಿದ್ರು, ಪ್ರದೀಪ್ ಸುಮ್ಮನೆ ನನಗೆ ತೊಂದರೆ ಕೊಡ್ತಿದ್ದಾನೆ ಅಂತ. ನಾನು ಹೇಳಿದೆ, ಅಣ್ಣ ನಾನು ಸೈಲೆಂಟಾಗೇ ಇರ್ತೀನಿ, ನಾನು ಏನು ಮಾಡಲಿ, ನಾನು ಏನು ಮಾತಾಡಲೇಬಾರ್ದು. ಇದು ಹೆಂಗಿರುತ್ತೆ ಗೊತ್ತಾ ಸರ್, ನಂದು ಸುಧಾಕರ್ದು ಎಲ್ಲ ಲೈಫಲ್ಲಿ ಮರ್ತಿರ್ತೀವಿ. ಈ ಎಲ್ಲ ದೇವಸ್ಥಾನದ ಹತ್ರ ಹಳೆ ಲವರ್ ಕಾಣಿಸಿದ್ರೆ ಏನಾಗುತ್ತೆ ಅಲ್ಲ, ಎಲ್ಲ ಮರ್ತಿರ್ತೀವಿ ಲೈಫಲ್ಲಿ. ದೇವಸ್ಥಾನದ ಹತ್ರ ಹಳೆ ಲವರ್ ಕಾಣಿಸಿದಾಗ ಹಂಗೆ ಫ್ಲಾಶ್ ಬ್ಯಾಕ್. ಅಲ್ಲ, ನಾವು ಸೈಲೆಂಟ್ ಆಗೇ ಇರ್ತೀವಿ. ಈ ದೇವಸ್ಥಾನದ ಹತ್ರ
ಈಗ ನಾನು ಸುಮ್ಮನೆ ಇರ್ತೀನಿ, ಪ್ರೆಸ್ ಅವ್ರು ಬಂದು ಕೇಳ್ತಾರೆ, ನಾನು ಮೆಂಟಲಿ ಪ್ರಿಪೇರ್ ಆಗಿ ಹೋಗಿರ್ತೀನಿ, ಇನ್ಮೇಲೆ ಏನು ಮಾತಾಡಬಾರ್ದು. ಅದೊಂದು ಸೆಳೆತ ಇದೆ. ಯಾರು